ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಐಟಿ ಹಾಗೂ ಇನ್ನಿತರೆ ಕೆಲವು ವಲಯಗಳಲ್ಲಿ ದೈನಂದಿನ ಕೆಲಸದ ಸಮಯವನ್ನು 10 ರಿಂದ 12 ಗಂಟೆಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆ ಮುಂದಿಟ್ಟಿದೆ. ಹೌದು, ಈ ಕ್ರಮವು ಆಂಧ್ರಪ್ರದೇಶದ ಮಾದರಿಯನ್ನು ಅನುಸರಿಸಿದೆ ಎಂಬುದು ವಿಶ್ಲೇಷಕರ ಅಭಿಪ್ರಾಯ. ಈ ತಿದ್ದುಪಡಿಯು 1961ರ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಸೆಕ್ಷನ್ 7ಗೆ ವಿರುದ್ಧವಾಗಿದ್ದು, ಪ್ರಸ್ತುತ ನಿಯಮದಂತೆ ದಿನಕ್ಕೆ 9 ಗಂಟೆಗಳು ಹೆಚ್ಚು ಕೆಲಸ ಮಾಡಬಾರದು. ಓವರ್ ಟೈಮ್ ಗರಿಷ್ಠ 10 ಗಂಟೆ. ಆದರೆ ಹೊಸ ತಿದ್ದುಪಡಿ ಪ್ರಕಾರ ಓವರ್ ಟೈಮ್ ಮಿತಿ 50 ಗಂಟೆಗಳಿಂದ 144 ಗಂಟೆಗೆ ಇರಿಸುವ ಪ್ರಯತ್ನ ನಡೆಯುತ್ತಿದೆ. ಈ ಸುದ್ದಿ ಬೆಳಕಿಗೆ ಬಂದ ಕೂಡಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾರಾಯಣ ಮೂರ್ತಿಯ ಮಾತುಗಳ ಆಧಾರದ ಮೇಲೆ ಮೀಮ್ಸ್ ಪೂರೈಸಿದ ಹಬ್ಬ ಶುರುವಾಯಿತು. ಒಬ್ಬ ಬಳಕೆದಾರ ಈ ಸಮಯವನ್ನು ನಾರಾಯಣ ಮೂರ್ತಿ ಟೈಮ್ ಅಂತಲೇ ಕರೆಯಬೇಕು ಎಂದರೆ, ಇನ್ನೊಬ್ಬರು 15 ಗಂಟೆಗಳ ಕಾಲ ವ್ಯಕ್ತಿಯನ್ನು ಹೀರಿ ಅವರ ಕುಟುಂಬಕ್ಕೆ ಸಮಯ ನೀಡದಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಕೆಐಟಿಯು ಅಂದರೆ ಕರ್ನಾಟಕ ಐಟಿಇಎಸ್ ನೌಕರರ ಸಂಘ ಈ ಕ್ರಮವನ್ನು ಆಧುನಿಕದಿಂದ ಗುಲಾಮಗಿರಿ ಎಂದು ಕರೆದಿದೆ. ಇದು ಉದ್ಯೋಗ ಭದ್ರತೆ, ಕೆಲಸ ಜೀವನ ಸಮತೋಲನ, ಮಾನಸಿಕ ಆರೋಗ್ಯ ಎಲ್ಲದಕ್ಕೂ ಭಾರಿ ಹೊಡೆತ ಎನಿಸುತ್ತದೆ ಎಂದು ಸಂಘ ಹೇಳುತ್ತಿದೆ. ಅದಕ್ಕೂ ಮಿಕ್ಕಿ ಇದು ಉದ್ಯೋಗಿಗಳ ಕಲ್ಯಾಣಕ್ಕಿಂತ ಲಾಭ ಕೆಳಗಿನ ಕಂಪನಿಗಳ ಪರ ಹೋರಾಟ ಅಂತ ಆರೋಪಿಸಲಾಗಿದೆ. ಹಾಗಾದರೆ ಈ ತಿದ್ದುಪಡಿ ಸರಿಯೇ ಅಥವಾ ತಪ್ಪೇ? ಉತ್ಪಾದಕತೆಯ ಹೆಸರಿನಲ್ಲಿ ಮನುಷ್ಯರನ್ನು ಯಂತ್ರಗಳಾಗಿ ಪರಿವರ್ತಿಸಲು ಸರ್ಕಾರಿ ಪ್ರಯತ್ನವು ಎಂಬ ಪ್ರಶ್ನೆ ಉದ್ಭವವಾಗುತ್ತಿದೆ. ಕೆಐಟಿಯು ಉಲ್ಲೇಖಿಸಿದ ರಾಜ್ಯ ಭಾವನಾತ್ಮಕ ಯೋಗಕ್ಷೇಮ ವರದಿ 2024ರ ಪ್ರಕಾರ 25 ವರ್ಷದೊಳಗಿನ 90% ಕಾರ್ಪೊರೇಟ್ ಉದ್ಯೋಗಿಗಳು ಈಗಾಗಲೇ ಆತಂಕದಿಂದ ಬಳಲುತ್ತಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ 12 ಗಂಟೆಗಳ ಕೆಲಸ ಸರಿಯೇ ಇಲ್ಲವೇ? ಇದರ ವಿರುದ್ಧ ನೀವು ನಿಲ್ಲುತ್ತೀರಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಇನ್ನಷ್ಟು ಸತ್ಯಾಧಾರಿತ ಸುದ್ದಿಗಳಿಗಾಗಿ ಮತ್ತು ಜನಪ್ರತಿನಿಧಿಗಳ ಕ್ರಮಗಳ ವಿಶ್ಲೇಷಣೆಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.